ಅಕ್ಷಯ ತೃತೀಯ ಹತ್ರ ಬರ್ತಿದೆ ಅಂತಂದಂಗ್ಲೇ ಎಲ್ಲರೂ ಕೇಳೋ ಒಂದು ಪ್ರಶ್ನೆ, ನೀವೇನು ತಗೊಳಲ್ವಾ ಅಕ್ಷಯ ತೃತೀಯಾಗೆ, ನೀನೇನು ಚಿನ್ನ ತಗೊಳಲ್ವಾ ಅಂತ ಕೇಳ್ತಾರೆ. ಸೊ ಎಲ್ಲರೂ ಅಕ್ಷಯ ತೃತೀಯ ಅಂತಂದರೆ ಚಿನ್ನ ತಗೊಳ್ಳೋ ಹಬ್ಬ ಅಂತಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಕ್ಷಯ ತೃತೀಯ ಬರೀ ಚಿನ್ನ ತಗೊಳ್ಳೋ ಹಬ್ಬ ಅಂತೂ ಅಲ್ವೇ ಅಲ್ಲ. ಅಕ್ಷಯ ತೃತೀಯ ಅಂತಂದರೆ ಅಕ್ಷಯ ಅಂತಂದರೆ ಹೆಚ್ಚಾಗ್ತಾನೇ ಇರೋದು ಅಂದರೆ ಅಥವಾ ಕಮ್ಮಿ ಆಗದಲ್ಲೇ ಇರೋದಕ್ಕೆ ಅಕ್ಷಯ ಅಂತ ಹೇಳ್ತಾರೆ. ಈ ಅಕ್ಷಯ ತೃತೀಯ ದಿವಸ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ದಿನ ಅಂತ ಹೇಳ್ತಾರೆ. ಪರಶುರಾಮ ಹುಟ್ಟಿದ್ದು ಅಕ್ಷಯ ತೃತೀಯ ದಿನಾನೇ ಅಂತಲೂ ಹೇಳ್ತಾರೆ. ಅದಾದಮೇಲೆ ಬಸವಣ್ಣನವರು ಕೂಡ ಅಕ್ಷಯ ತೃತೀಯ ದಿನಾನೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಅಕ್ಷಯ ತೃತೀಯ ದಿನ ತುಂಬಾ ಒಂದು ಆಸ್ಪಿಷಿಯಸ್ ಆದ ದಿನ. ಇವತ್ತಿನ ದಿವಸ ಬರೀ ಚಿನ್ನ ತಗೊಳ್ಳೋ ಅಂಥದ್ದಲ್ಲ, ಏನಾದರೂ ತಗೊಳ್ಬೋದು. ನಿಮಗೆ ಬೇಕಾಗಿರೋ ಅಂಥ ದವಸ ಧಾನ್ಯಗಳು ಏನಾದರೂ ತಗೊಳ್ಬೋದು. ಇಲ್ಲ ಅಂತಂದರೆ ನಮ್ಮಲ್ಲಿ ಏನಾದರೂ ಒಂದು ಗುಣನ ಅಭಿವೃದ್ಧಿ ಮಾಡ್ಕೊಳ್ಬೇಕು, ಇಲ್ಲ ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಇವತ್ತಿನ ದಿನ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ನಾನು ಬಯಸ್ತೀನಿ.